ತೋಪಿನಲ್ಲಿ ನೆಲೆಯಾಗಿ ಭಕ್ತರ ಇಷ್ಟಾರ್ಥಗಳನ್ನ ಹರಸುತ್ತಿರುವಂತಹ ದೇವಿಯ ಬಗ್ಗೆ ನಿಮಗೆ ಗೊತ್ತಾ? ಎಲ್ರಿಗೂ ನಮಸ್ಕಾರ. ಇಂದಿನ ದೈವ ದರ್ಶನ ಶ್ರೀ ತೋಪಮ್ಮ ದೇವಿ ದೇವಸ್ಥಾನ. 9 ಊರುಗಳ ಒಕ್ಕಲು ಪೂಜೆಯನ್ನ ಈ ತಾಯಿ ಪಡೀತಾಳೆ. ಭಕ್ತರು ಬೇಡಿದಂತಹ ಕೋರಿಕೆಗಳನ್ನ ಈಡೇರಿಸುತ್ತಾ ಅವರನ್ನ ಈ ತಾಯಿ ಕಾಯ್ತಾ ಇದ್ದಾಳೆ. ಕೃಷ್ಣರಾಜನಗರದ ಹೆಬ್ಬಾಗಿಲಿನ ಎಡಭಾಗದಲ್ಲಿಯೇ ಈ ದೇವಿ ತೋಪಿನಲ್ಲಿ ನೆಲೆಯಾಗಿದ್ದಾಳೆ. ಈ ಹಿಂದೆ ಸ್ವತಃ ಭಕ್ತರೇ ಪೂಜೆಯನ್ನ ಮಾಡಿಕೊಳ್ಳುವಂತಹ ಪದ್ಧತಿ ಈ ಭಾಗದಲ್ಲಿ ಇತ್ತು. ಆದ್ರೆ ಇತ್ತೀಚೆಗೆ ಒಂದಷ್ಟು ಬದಲಾವಣೆಗಳನ್ನ ಮಾಡಲಾಗಿದೆ. ಈ ದೇವಿಯು ವಿವಾಹ ಹಾಗೆ ಸಂತಾನ ವಿಚಾರಕ್ಕೆ ಹರಕೆಯನ್ನ ಕಟ್ಟಿದವರಿಗೆ ಬೇಗ ಒಲಿತಾಳೆ. ಮುತ್ತೈದೆತನಕ್ಕಾಗಿ ಮಡಿಲಕ್ಕಿ ಸೇವೆಯು ಈ ದೇವಿಗೆ ಅತ್ಯಂತ ಪ್ರಿಯವಾದದ್ದು. ಭಕ್ತರು ತಮ್ಮ ಬೇಡಿಕೆಯು ನೆರವೇರಿದ ಮೇಲೆ ತಾಯಿಗೆ ಹರಕೆಯನ್ನ ತೀರಿಸ್ತಾರೆ. ದೇವಾಲಯವು ವಿಶಾಲವಾದ ಪ್ರಾಂಗಣವನ್ನ ಒಳಗೊಂಡಿದ್ದು ಹರಕೆ ಪರವನ್ನ ಮಾಡಲಿಕ್ಕೆ ವಿಶಾಲವಾದ ಸ್ಥಳವೂ ಕೂಡ ದೇವಾಲಯದ ಆವರಣದಲ್ಲಿಯೇ ಇದೆ. ಮುಖ್ಯ ಹೆದ್ದಾರಿಯಲ್ಲಿ ಸಾಗುವಾಗಲೇ ನಮ್ಮನ್ನ ರಕ್ಷಿಸು ಅಂತ ಬೇಡುವಂತ ಎಷ್ಟೋ ಭಕ್ತರುಗಳನ್ನ ಕೂಡ ನಾವು ಕಾಣಬಹುದು. ಅಮ್ಮನನ್ನ ನಂಬಿದಂತ ಭಕ್ತರನ್ನ ಸಲಹುತ್ತಾ ಅವರ ಇಷ್ಟಾರ್ಥಗಳನ್ನ ಪೂರೈಸ್ತಾ ಇರುವಂತಹ ಈ ದೇವಿಯ ದರ್ಶನವನ್ನ ನೀವು ಒಮ್ಮೆಯಾದ್ರೂ ಮಾಡಿ. ಈ ಒಂದು ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ಗಾಗಿ ನನ್ನ ಪೇಜ್ ಅನ್ನ ಮರಿದೆ ಫಾಲೋ ಮಾಡಿ.